ನಮ್ಮ ಕುಮಾರಣ್ಣವರು ಬಂಧುಗಳೇ, ನಾನೊಬ್ಬ ಬಡತನದಲ್ಲಿ ಹುಟ್ಟಿರ್ತಕ್ಕಂಥವ. ನಾನು ಕುಮಾರಸ್ವಾಮಿ ಅವರನ್ನ ಕರೆದ್ರು ತಾಲೂಕ್ ಪಂಚಾಯತಿ ಬಿಡಿಪಾಡ್ಲ ನಿಂದ್ರು. ಅಣ್ಣ ನಾನು ಬಡವ, ನನ್ನ ಬಲ್ಲಿ ರೊಕ್ಕಿಲ್ಲ, ನಾ ಏನ್ ಮಾಡಿ ಅಂತ. ನೋಡು, ರಾಜಕಾರಣ ರೊಕ್ಕಿಂದ ಅಳಿಯುವುದಲ್ಲ, ನಿನ್ನ ಬಲ್ಲಿ ಒಳ್ಳೆ ಆಗ್ತಿತ್ತಲ್ಲದ, ನಾನು ನಿನಗೆ ಶಕ್ತಿ ತುಂಬುತ್ತೀನಿ, ನೀನು ಆರಿಸಿ ಬಾ ಅಂತೇಳಿ ಒಂದು ಶಕ್ತಿ ತುಂಬಿದ್ರು. ಬಂಧುಗಳೇ, ತಾಲೂಕ್ ಪಂಚಾಯತಿ ಆಯ್ತು, ಜಿಲ್ಲಾ ಪಂಚಾಯತಿ ಆಯ್ತು. 2018ರಲ್ಲಿ ಮತ್ತೆ ನನ್ನ ಕುಮಾರಣ್ಣವರು ನಮ್ಮ ನಾಡಗೌಡರ ಮುಖಾಂತರ ನಮ್ಮ ರಾಮು ರಾಠೋಡ್ ಕರೆಸಿ, ಇನ್ನು ಬಂದಿರೋ ರೊಕ್ಕಿಲ್ಲದ್ರೆ ಏನಾಯ್ತು, ನಿನ್ನಲ್ಲಿ ನೇತದ, ನಿನ್ನಲ್ಲಿ ಜನದ, ನಿನ್ನಲ್ಲಿ ಧರ್ಮದ, ರೈತರಿಗಾಗಿ ಹೋರಾಡ್ತೀನಿ, ರೈತರಿಗಾಗಿ ಪ್ರಾಣ ಕೊಡ್ತೀನಿ, ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ. ರಾಜಕಾರಣ ಅಂದ್ರೆ ಇವತ್ತ ಬರೇ ಬಂಡವಾಳಶಾಹಿಗಳಲ್ಲ, ಇವತ್ತು ನಿಮ್ಮ ಪರವಾಗಿ ಹೋರಾಡ್ತಕ್ಕಂಥ, ರೈತರ ಪರವಾಗಿ ಹೋರಾಡ್ತಕ್ಕಂಥ ಶಕ್ತಿ ನಿನ್ನದ, ನೀನು ನಿಂದ್ರೆ ಶಕ್ತಿ ತುಂಬಿರ್ತಕ್ಕಂಥ ನಾಯಕರು ಇವತ್ತು ನಮ್ಮ ಕುಮಾರಣ್ಣವರಿದ್ದಾರೆ. ಬಂಧುಗಳೇ, ನಾನು ನಿಮ್ಮ ಮನೆ ಮಗನಾಗಿ ಇವತ್ತು ಬಡವನಾದ್ರೂ ಕೂಡ ಇವತ್ತು ನನಗೆ 62,000 ಮತಗಳನ್ನು ಕೊಟ್ಟಿದ್ರಿ. ಬಂಧುಗಳೇ, ಇಲ್ಲೇ ಚಿನ್ನ ಋಣ, ಈ ಪಕ್ಷದ ಋಣ, ನನ್ನ ಉಸಿರು ಈ ಭೂಮಿಯಿಂದ ಹೋಗೋರಿಗೆ, ನನ್ನ ಶರೀರ ಮಣ್ಣಲ್ಲಿ ಮಣ್ಣೋಗೋರಿಗೆ ನಿಮ್ಮ ಸೇವಕನಾಗಿ ಮನೆ ಮಗನಾಗಿರ್ತೇನೆ. ನಿಮ್ಮ ಆಶೀರ್ವಾದ, ಕುಮಾರಣ್ಣ ಆಶೀರ್ವಾದ, ಈ ನಾಡಿನ ಜನತೆ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.